ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಈಗ ಬೈಕ್ ಟ್ಯಾಕ್ಸಿ ಬದಲಾಗಿ ಇದು ಪಾರ್ಸಲ್ ಅಂತ ಬರ್ತಿದೆ ಅಂತೆ. ಅದ್ರ ಬಗ್ಗೆ ಕೆಲವೊಂದು ಡೌಟ್ಸ್ ಕೂಡ ಇದೆ. ಅದ್ರ ಜೊತೆಗೆ ಸ್ವಲ್ಪ ಊಹಾಪೋಹಗಳಿದಾವೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ತಗೋಣ ಅಂತ ಅಂದ್ಬಿಟ್ಟು ನನ್ನ ಜೊತೆ ಇದ್ದಾರೆ ಶಂಕರ್ ಬ್ರೋ ಅವರು. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮತ್ತೆ ಅವ್ರು ಕೂಡ ಹೇಳ್ತಿದ್ರು ಏನೋ ಇವಾಗ ಬೈಕ್ ಟ್ಯಾಕ್ಸಿ ಪಾರ್ಸಲ್ ಬದಲಾಗಿ ಏನೋ ಕಸ್ಟಮರ್ ಬರ್ತಿದಾರಂತೆ. ಅವ್ರ ಬಾಯಿಂದಾನೆ ಕೇಳೋಣ ಬನ್ನಿ. ಹಾಯ್ ಬ್ರೋ, ಹೇಗಿದ್ದೀರಿ? ಚೆನ್ನಾಗಿದೆ ಬ್ರೋ, ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಬ್ರದರ್. ನೀವೇ ಹೇಳ್ತಿದ್ರಿ ಇವಾಗ ಏನೋ ಬೈಕ್ ಟ್ಯಾಕ್ಸಿ ಬದಲಾಗಿ ಪಾರ್ಸಲ್ ಅಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಬರ್ತಿದ್ದಾರೆ ಅಂತ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಏನಾಗ್ತಿದೆ ಅಂದ್ರೆ ಈ ಕಸ್ಟಮರ್ಸ್ ತುಂಬಾ ಅಡಕ್ಟ್ ಆಗಿಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿಗೆ. ಕೆಲವರು ಸುಮಾರು ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಫಾಸ್ಟ್ ಆಗಿ ಬೇಗ ಆಫೀಸ್ಗೆ ಹೋಗ್ತಾ ಇದ್ರು, ಮತ್ತೆ ಕಬ್ಬಿ ಟ್ರಾಫಿಕ್ ಅಲ್ಲಿ ಮತ್ತೆ ಈ ತರ ಸ್ವಲ್ಪ ಅಡಿಕ್ಟ್ ಆಗಿಬಿಟ್ರು ಕಸ್ಟಮರ್ಸ್. ಏನೋ ಗೊತ್ತಿಲ್ಲ, ಪಾರ್ಸಲ್ನ ಬುಕ್ ಮಾಡ್ತಾರೆ. ಅಲ್ಲಿಗೆ ಹೋದ್ಮೇಲೆ ಸರ್ ನಮ್ಮನ್ನ ಈ ತರ ಕರ್ಕೊಂಡೋಗಿ ಇಲ್ಲಿಗೆ, ಸೊ ಬೇಕಾದ್ರೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಾನು ನಿಜ ಹೇಳ್ತೀನಿ, ನನಗೆ ಆ ಥರ ನಾನು ಆಗಿಲ್ಲ. ಬಿಕಾಸ್ ನಾನು ಈ ಬೈಕ್ ಟ್ಯಾಕ್ಸಿ ಯಾವಾಗ ಬ್ಯಾನ್ ಆಯಿತು ಅವಾಗಿಂದ ನಾನು ಮಾಡಿಲ್ಲ. ಪಾರ್ಸಲ್ದು ಮಾಡೋಕೆ ಹೋಗಲಿಲ್ಲ, ಫುಡ್ಡು ಮಾಡೋಕೆ ಹೋಗಿಲ್ಲ. ನಾನು ಸ್ವಿಗ್ಗಿ ಮಾಡ್ತಿದ್ದೆ. ಬಟ್ ನನಗೆ ಸುಮಾರು ಸಬ್ಸ್ಕ್ರೈಬರ್ಸ್ ನನಗೆ ಮೆಸೇಜ್ ಕಳಿಸಿದ್ದಾರೆ, ಅಣ್ಣ ಏನಾನ ಮಾಡೋದು, ಈ ಥರ ಮಾಡ್ತಿದ್ದಾರೆ, ಏನಾನ ಮಾಡೋದು ಅಂತ. ಸೊ ನಮ್ಮ ಜೆ ಡಿ ಶ್ರೀನಾಥ್ ಅವರು ಗೊತ್ತಲ್ಲ ನಿಮಗೆ, ಅವರೂ ಅಷ್ಟೇ, ಅವರೂ ನನ್ನ ಹತ್ರ ಸುಮಾರು ಶೇರ್ ಮಾಡಿಕೊಂಡ್ರು. ಸುಮಾರು ಆ ಥರ ಆಗ್ತಿದೆ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಕಸ್ಟಮರ್ ಹತ್ರ, ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಏನಕ್ಕೆ ಅಂತಂದರೆ ಇಲ್ಲಿ ಕಷ್ಟಪಡಬೇಕು, ಕಮಿಟ್ಮೆಂಟ್ಗೋಸ್ಕರ ಸಿಕ್ಕಾಪಟ್ಟೆ ತೊಂದರೆಗಳು ಇಟ್ಕೊಂಡು ಇಷ್ಟೆಲ್ಲ ರಿಸ್ಕಿ ತೊಗೊಂಡು ಅವರು ಕೆಲಸ ಮಾಡೋಕ್ಕಂತ ಬಂದಿರ್ತಾರೆ. ನೀವು ಪಾರ್ಸಲ್ನ ಬುಕ್ ಮಾಡ್ಬಿಟ್ಟು ನಮ್ಮನ್ನು ಕರ್ಕೊಂಡೋಗಿ ಅಂತೀರಾ. ಅವ್ರೇನೋ ಬಿಡು ಏನಾಗಲ್ಲ ಅನ್ನೋ ಒಂದು ಬೈದ ಮೀನ್ಸ್ ಇದಿಲ್ದಿರಾ, ಬಿಡು ದುಡಿಮೆಗೋಸ್ಕರ ಸಿಗುತ್ತೆ ಅನ್ನೋ ದುಡಿಮೆಗೋಸ್ಕರ ಏನು ಮಾಡ್ತಾರೆ, ಸರಿ ನೋಡೇ ಬಿಡೋಣ ಅಂದ್ಬಿಟ್ಟು ಕರ್ಕೊಂಡೋಗಿ ಅಕಸ್ಮಾತ್ ಎಲ್ಲಾದರೂ ಸಿಗಾಕೊಂಡು ಆರ್ ಟಿ ಅವ್ರ ಕೈಯಲ್ಲೋ ಇಲ್ಲ ಪೊಲೀಸವ್ರ ಕೈಯಲ್ಲೋ ಇಲ್ಲ ಅಷ್ಟಕ್ಕೆ ಆಟೋದವ್ರ ಕೈಯಲ್ಲೋ ಸಿಗಾಕೊಂಡು ಅಲ್ಲೇನಾದರೂ ಅವರು ವಸೂಲಿ ಮಾಡಿಸಿ, ದುಡ್ಡು ವಸೂಲಿ ಮಾಡಿಸಿ, ಅಂದರೆ ಮೀನ್ಸ್ ನಾನು ಹೇಳ್ತಿರೋದು ಕಂಪ್ಲೇಂಟ್ ಹಾಕ್ಸಿ. ಸೊ ಕಂಪ್ಲೇಂಟ್ ಹಾಕ್ಸಿ ಅವ್ರೇನಾದರೂ ಅಕಸ್ಮಾತ್ ಅಲ್ಲಿ ಪ್ರಾಬ್ಲಮ್ ಆದರೆ ಅಲ್ಲಿ 50 ರೂಪಾಯಿ 100 ರೂಪಾಯಿಗೋಸ್ಕರ ಆ ಹುಡುಗ ಬಂದು ಆ ಹುಡುಗನಿಗೆ 1000 ಗಟ್ಟಲೆ ಆ ಹುಡುಗ ಕಟ್ಟಬೇಕು ಅಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ನನ್ನ ಪ್ರಕಾರ ಕಸ್ಟಮರ್ಸು ಸ್ವಲ್ಪ ಯೋಚನೆ ಮಾಡಿದ್ರೆ ಚೆನ್ನಾಗಿರ್ತದೆ. ಕಸ್ಟಮರ್ಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತಂದರೆ ನೀವೇನೋ ಕೊಡ್ತೀನಿ ಅಂತೀರ 10 ರೂಪಾಯಿ 20 ರೂಪಾಯಿ, ಅದು ಹುಡುಗನಿಗೆ ಅದು ಆಸೆ ಆಗ್ಬಿಡುತ್ತೆ. ಅವ್ನು ದುಡಿಮೆಗೋಸ್ಕರ ಬಂದಿರೋದ್ರಿಂದ ಬಿಡಪ್ಪ ಇವತ್ತು ಏನಕ್ಕೋಸಿ ಆಗುತ್ತೆ ಅಂದ್ಬಿಟ್ಟು ನಾನಿದ್ರು ಆ ಪ್ಲೇಸಲ್ಲಿ ಏನೋ ಒಂದು ಮೈಂಡ್ ಸೆಟ್ಗೆ ಬಂದ್ಬಿಡ್ತದೆ, ಸರಿ ನೋಡೋಣ ಅಂತ. ಅದು ಏನಾಗುತ್ತೆ ಅಂದರೆ ಹೋಗ್ತಾ 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 ಅದು ಬೆಳ್ಕೊಂಡು ಹೋಗುತ್ತೆ. ಸೊ ಈಗ ಇಲ್ಲಿಗಲ್ ಅನ್ನೋದು ಇಲ್ಲಿಗಲ್ ಯಾವತ್ತಿದ್ರು. ಸೊ ಅದು ತಪ್ಪಂದಾಗ ಅದು ಮಾಡೋಕ್ಕೆ ಹೋಗ್ಬಾರ್ದು ಅಂತ ನನ್ನ ಒಂದು ಅನಿಸಿಕೆ. ಬೇಡ ಅದು. ಸೊ ಅದು ರೈಡರ್ಸ್ ಅಂತೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಒಂದಷ್ಟು ಜನ ಅರ್ಥ ಮಾಡ್ಕೋಬೋದು, ಒಂದಷ್ಟು ಜನ ಅರ್ಥ ಮಾಡ್ಕೊಂಡೇ ಇರ್ಬೋದು. ಬಟ್ ಕಸ್ಟಮರ್ಸಿಂದ ಈ ಥರ ಆಗ್ತಾ ಇರೋದಂದ್ರೆ ಕಸ್ಟಮರ್ಸೇ ಈ ಥರ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅಲ್ಲ, ಪಾರ್ಸಲ್ ಅಂದ್ರೆ ಪಾರ್ಸಲ್ಗಳು ಬರ್ತವೆ. ಈಗಲೂ ಬರ್ತಾ ಇದೆ, ಮುಂಚೆನೂ ಬರ್ತಾ ಇತ್ತು. ಈಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಪೋರ್ಟರ್ಗೆ ಮತ್ತೆ ಕಂಪೇರ್ ಮಾಡ್ತಾರೆ. ಪೋರ್ಟ್ರಲ್ಲೂ ಮತ್ತೆ ಇದರಲ್ಲಿ ಪಾರ್ಸಲ್ಗೆ ಒಂದು 5 ರೂಪಾಯಿ 10 ರೂಪಾಯಿ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ಸುಮಾರು ಪಾರ್ಸಲ್ಗಳು ಬರ್ತವೆ, ಸುಮಾರು ಬರ್ತವೆ. ಬಟ್ ಹೇಳ್ಕೊಳ್ಳೋ ಮಟ್ಟಿಗೆ ಬರಲ್ಲ, ಬರ್ತವೆ. ಆ ತರ ಕೆಲವರು ಅದನ್ನ ಗೊತ್ತಿಲ್ಲ, ಅದು ಕಂಪ್ನಿಯವ್ರ ಕಡೆಯಿಂದ ಮಿಸ್ಟೇಕ್ ಆಗ್ತಿದೆಯೋ ಇಲ್ಲ ಈ ಕಡೆಯಿಂದ. ಬಟ್ ಸುಮಾರು ಕಸ್ಟಮರ್ಸ್ ಹತ್ರ ಕೇಳ್ತಾ ಇದಾರಂತೆ, ಪಾರ್ಸಲ್ ಬುಕ್ ಮಾಡ್ಬಿಟ್ಟು ನಮ್ಮನ್ನ ಕರ್ಕೊಂಡೋಗಿ ಅನ್ನೋ ಆ ತರ ಹೇಳ್ತಿದ್ದಾರೆ. ಮಾಡಿರೋರು ಇದಾರೆ, ಮಾಡ್ತಿದಾರೆ. ಒಂದಷ್ಟು ಲಾಸ್ಟ್ 2 days ಅಲ್ಲಿ ಒಂದಷ್ಟೇ ಆಯ್ತು, ವೈರಲ್ ಆದ್ಮೇಲೆ ಈಗ ಕಮ್ಮಿ ಆಗಿದೆ. ಬಟ್ ಇನ್ನು ಮುಂದೆ ಯಾರಾದ್ರೂ ಆತರ ಮಾಡಂಗಿದ್ರು ಮಾಡಕ್ ಹೋಗ್ಬಿಡಿ ಅಂತ ನಾನು ಕೇಳ್ತೀನಿ. ಅದು ಕಸ್ಟಮರ್ಗೂ ಪ್ರಾಬ್ಲಮ್, ಒಂದ್ ಕಡೆ ರೈಡರ್ಗೂ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಸೊ ಅವನೇನೋ ಒಂದು ದುಡಿಮೆಗೋಸ್ಕರ ಏನೋ ಒಂದು ಇಂಟೆನ್ಷನ್ ಬಂದಿರ್ತಾನೆ. ಸೊ ಅದು ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ ಅಂತ ಶಂಕರ್ ಬ್ರೋ ಅವ್ರು ಹೇಳಿದ್ದು. ಹೇಳ್ಬೇಕು ಅಂತಂದ್ರೆ ಆ ತರ ಮಾಡೋದು ಇಲ್ಲಿಗಲ್ ಅಲ್ವಾ. ಪಾರ್ಸಲ್ ಅಂತ ಅನ್ಕೊಂಡು ನಾವು ಬುಕಿಂಗ್ ಎತ್ಕೊಂಡು ಹೋಗಿ ಲಾಸ್ಟಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ, ಕಂಪ್ಲೇಂಟ್ ಆಯ್ತು ಅಂತಂದ್ರೆ, ಇಲ್ಲ RTO ಅವರ ಪೊಲೀಸ್ ಅವ್ರು ಹಿಡಿದ್ರೆ ಅಲ್ಲಿಗೆ ಪೆನಾಲ್ಟಿ ಅಂತಾನು ಕಟ್ಬೇಕಾಗುತ್ತೆ. ಸೊ ಶಂಕರ್ ಬ್ರೋ ಕೂಡ ಹೇಳೋದು ಆ ತರ ನಡೀತಾ ಇದೆ ಅಂತ. ಇವಾಗ ಏನೋ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ತುಂಬಾ ಜನ ಸುಮಾರು ಕಮೆಂಟ್ಸ್ ಮತ್ತೆ ಸುಮಾರು ಮೆಸೇಜಸ್ ನನಗಂತೂ ಬಂತು. ನಾನು ಎಲ್ಲರಿಗೂ ಹೇಳಿದೆ ಮಾಡಕ್ ಹೋಗ್ಬೇಡಿ, ಅದು ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಎಷ್ಟು ಜನ ಕೇಳಕ್ಕಾಗುತ್ತೆ ನಾವು. ಸೊ ರೈಡರ್ಸ್ಗೆ ಅದು ಅರ್ಥ ಮಾಡ್ಕೊಳ್ಳಲ್ಲ, ಬಟ್ ಕಸ್ಟಮರ್ಸ್ ಅದನ್ನ ನನ್ನ ಪ್ರಕಾರ ಅವ್ರೆ ಅರ್ಥ ಮಾಡ್ಕೊಂಡು ಮಾಡದೇ ಇದ್ರೆ ಒಳ್ಳೇದು. ಸೊ ಯಾರೇ ಇದ್ರು ಕೂಡ ಆಟೋ ಬುಕ್ ಮಾಡ್ಕೊಳ್ಳಿ. ಜಾಸ್ತಿ ಏನೋ ಡಿಫ್ರೆನ್ಸ್ ಏನು ಬರೋದಿಲ್ಲ. ಆಟೋಗೂ ಬೈಕ್ ಟ್ಯಾಕ್ಸಿಗೂ ಒಂದು 20 ರೂಪಾಯಿ 30 ರೂಪಾಯಿ ಒಳಗೆ. ನಾನೇ ರಿಕ್ವೆಸ್ಟ್ ಮಾಡ್ಕೊತೀನಿ ಕಸ್ಟಮರ್ಸ್ ಹತ್ರ, ದಯವಿಟ್ಟು 5 ರೂಪಾಯಿ 10 ರೂಪಾಯಿಗೋಸ್ಕರ ಹೆಚ್ಚು ಕಮ್ಮಿ ಮಾಡ್ಕೊಂಡು ಮತ್ತೆ ಪ್ರಾಬ್ಲಮ್ ನೀವು ಮಾಡ್ಕೋಬೇಡಿ, ರೈಡರ್ಗೂ ಮಾಡಕ್ ಹೋಗ್ಬೇಡಿ. ಈಗಿರೋ ಪರಿಸ್ಥಿತಿಯಲ್ಲಿ, ಈಗಿರೋ ಸಿಚುವೇಶನ್ಗೆ ಆಟೋ ಇದೆ, ಕ್ಯಾಬ್ ಇದೆ. ಸೊ ಅದನ್ನ ಬುಕ್ ಮಾಡ್ಕೊಳ್ಳಿ. ಸೊ ಮುಂದೆ ಅಕಸ್ಮಾತ್ ಏನಾದರೂ ಬೈಕ್ ಟ್ಯಾಕ್ಸಿ ಇಲ್ಲೀಗಲ್ ಅಂತ ಬಂದಾಗ ಅವಾಗ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ. ನನ್ನ ಅನಿಸಿಕೆ. ಸೊ ಇದಿಷ್ಟು ಬ್ರೋ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಇಷ್ಟೇ ಅಪ್ಡೇಟು.
ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬ್ರೋ, ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್. ಬೈ ಫ್ರೆಂಡ್ಸ್. ನಮಸ್ಕಾರ.